ಕೇಳಿದ್ದು. ಮನೇಲಿ ನಿಂಬೆಹಣ್ಣಿಲ್ಲ. ನನಗೆ ಬೇಡ, ಅವ್ರಿಗೆ ಕೊಡಿ. ರಾಜಲಕ್ಷ್ಮಿ ಎಲ್ಲಿ ಹೋಗ್ತಾ ಇದೀಯಾ? ಅಲ್ಲಿ ತೆಂಗಿನ ಗರಿ ಅಕ್ಕ ಕೇಳಿದ್ದೆ, ಒಂಚೂರು ನೋಡ್ಕೊಂಡ್ ಬರ್ತೀನಿ. ಹೋಗು ಹೋಗು ಹೋಗು. ಅಣ್ಣ ಇನ್ನೊಂದೆರಡು ತಗೊಂಬನ್ನಿ ಕೊಡಿ. ಇನ್ನೊಂದೆರಡು ಬೇಕಾಗತ್ತಾ ಅಣ್ಣ? ನೋಡಿ ಅಣ್ಣ ತಗೊಂಡ್ಬಿಡ್ತಾರ ಅಂತ. ಬರ್ರ ಅರ್ಜೆಂಟಲ್ಲಿ ಉಪ್ಪಿನಕಾಯಿ ಮಾರ್ಬಿಡ್ನಲ್ಲ. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಚಪ್ರ ಇಬ್ರಕದ ರೆಡಿ ಮಾಡಿಬಿಟ್ಟಿದ್ದಾರೆ. ಇಂಥದ್ದೆಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ಲ. ಥ್ಯಾಂಕ್ ಯು ಬ್ರೋ. ನೀನಾ ಲೋಕದ ಕಣ್ಣಿಗೆ ಬೀಳೋನ್ನ ಹಿಡ್ಕೊಳ್ತಾರ ನಾಟಕ ಮಾಡಿದ್ರೆ ಜೀವನನ ಬೀಳ್ಸೋಕ್ಕೆ ನೀನು ಪ್ಲ್ಯಾನ್ ಮಾಡ್ತಾ ಇರೋದು ನನಗೆ ಮಾತ್ರ ಗೊತ್ತಾಗತ್ತೆ. ಮಾಡಬಾರ್ದು ಮಾಡಿದ್ರೆ ಜೀವನ ಕೆಳಗೆ ಬೀಳತ್ತೆ. ಬೀಳಬಾರ್ದು ಅಂದರೆ ಇನ್ನೊಬ್ರ ಜೀವನನ ಬಲವಂತ ಕಿತ್ಕೊಳ್ಳೋಕೆ ಪ್ರಯತ್ನನೂ ಮಾಡಬಾರ್ದು. ಬೆಳಗ್ಗೆ ಕುಡ್ಕೊಂಬಂದಿದೀಯಾ? ನೀತಿ ಪಾಠ ನನಗೆ ಹೇಳ್ತೇನೆ. ನಾನು ನೀತಿ ಪಾಠ ಹೇಳಬೇಕು. ನೀನು ಸ್ಟೂಡೆಂಟು, ನಾನು ಟೀಚರು. ಇವತ್ತು ಏರ್ಸ್ಕೊಂಬಂದಿದ್ಯಲ್ಲ, ಏನು ಹೇಳ್ಬೇಕು ನಿನಗೆ? ನೋಡಿದ್ರೇನೋ ಅನ್ಕೋತಾರೆ ಅಂತ ನಾಚಿಕೆ ಆಗಲ್ವಾ? ಇಲ್ಲ, ನಾಳೆ ನನ್ನ ಮದುವೆನ ಸಂಭ್ರಮಕ್ಕೆ ಚೂರು ತಗೊಂಡಿದ್ದೆ. ಕುಡಿದೇನೆ ಲೈಫ್ನ ಹೆಂಗ್ರೋ ಬ್ಯಾಲೆನ್ಸ್ ಮಾಡ್ತೀರಾ? ನಾನು ನೋಡು, ಕುಡಿದ್ರು ಮಾತ್ರ ನನ್ನ ಕಾಲು ನೆಲದ ಮೇಲೆ ಇರುತ್ತೆ, ಇಲ್ಲಾಂದ್ರೆ ಆಕಾಶ ನೋಡ್ತಾ ಇರುತ್ತೆ. ಅದಕ್ಕೆ ಅವಾಗ ಚೂರು ತಗೋತಾ ಇರಬೇಕು. ಬೇಡ, ಟೆಂಪ್ರರಿ ತಗೊಂಡು ಸುರಪಾನ ಮಧುಪಾನ ಯಾಕೋ ಹಿಡ್ಕೊಂಡಿದ್ದೇನದ. ಬ್ಯಾಲೆನ್ಸ್ ಆಗಿ ನಿಂತ್ಕೋ. ಮದುವೆ ನಿಲ್ಸ ಪ್ಲಾನ. ಒಳ ಹೋಗಿ ಬರ್ತೀನಿ. ಬ್ಯಾಲೆನ್ಸ್ ಆಗಿ ನಿಂತ್ಕೋ. ಕರ್ಮ. ಅವನದ ಮದುವೆ ಅಂತೆ. ಓಹೋ ಮಾವನ್ ಮದುವೆ ಅಂತೆ. ಗಂಡು ಎಂದರೆ ಗಂಡು, ಭೂಪತಿ ಗಂಡು. ಓಹೋ, ಏನ್ ಹೇಳಿ ಅಂದ್ರೆ ಮಾವ ಆರಾಧನವ್ರಲ್ಲಿ ರೆಡಿ ಆಗ್ತಾ ಇದಾರೆ ಮದುವೆ ಮಗಳು. ಆರಾಧನವ್ರನ್ನ ಮತ್ತೆ ಅಂದ್ರೆ ಎಲ್ರು ಇದ್ದಾರೆ. ಇದು ನಾನು ಇಟ್ಕೊಂಡಿರ್ತೀನಿ ಕೊಡಿ. ನಮ್ಮ ಲಗೇಜಿಗೆ ನಾವೇ ಜವಾಬ್ದಾರರು. ಸ್ವಲ್ಪ ಜಾಸ್ತಿನೇ ಚಾರ್ಜ್ ಆಗಿದ್ದೀರಾ. ಮಾತು ಗುಂಡಿನ ತರ ಬರ್ತಾ ಇದೆ. ಗಂಡು ಅಂದ್ರೆ ಗುಂಡಿನ ತರ ಇರ್ಬೇಕಲ್ವ ಮಾವ? ನಮ್ಮ ಹುಡುಗಿ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಬರ್ತೀನಿ. ಇದು ಕೊಟ್ಟೋಗಪ್ಪ, ಕುಡಿಯಲ್ಲ. ಹೌದಾ? ನಿಮಿಷ. ಇಷ್ಟೇ ಅಳ್ತಾ ಇರಬೇಕು. ಬಂದೆ. ಅಕ್ಕ, ಭಾವ ಬಂದ್ರು.
ಬಿಡಿಯತ್ತೆ ನಾನು ನೋಡ್ಕೊತೀನಿ ಬಿಡಿಯತ್ತೆ ನೀವು. ಅಯ್ಯೋ ನನ್ನ ಹೆಂಡತಿ ಅವಳು ನನ್ನ ಚೆನ್ನಾಗಿ ನೋಡ್ಕೋಬೇಕು. ಅಯ್ಯೋ ಅರ್ರನವ್ರೆ ಬೇಕು ಅಂತ ತುಳಿಲಿಲ್ಲ ಕಡ್ರಿ, ಸಾರಿ. ಅಯ್ಯೋ ಲೋ ಆಯ್ತಾ? ದಡ್ಬಿಟ್ರಿ ಮಗ, ಏನೂ ಗೊತ್ತಾಗಲ್ಲ. ಮದುವೆ ಆದ್ಮೇಲೆ ಹಿಂಗೆಲ್ಲ ನೋವು ಕೊಡಲ್ಲ ರೀ. ಕಾಲು ತುಳಿಯಲ್ಲ, ಓಕೆನಾ? ಪ್ರಾಮಿಸ್. ಮೆಹಂದಿ ಹಾಕೋತಾ ಇದ್ರಾ? ಡಿಸೈನು ಚೆನ್ನಾಗಿದೆಯಾ? ಸಿರಿ, ಮೆಹಂದಿ ಹಾಕ್ಬೇಕಾರೆ ಗಂಡನ ಹೆಸರು ಬರೀತಾರಂತಲ್ಲ, ನನ್ನ ಹೆಸರು ಬರೀತೀಯಾ? ಹ್ಞೂ ಬಾಬಾ ಹಾಕ್ತೀನಿ. ಮೆಹಂದಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಲಿ, ಆಮೇಲೆ ಹಾಕ್ತೀನಿ. ಆಯ್ತು ಆಯ್ತು. ಆದರೆ ಪೂರ್ತಿ ಹೆಸರು ಬರಿಬೇಡ. ಪೂರ್ತಿ ಹೆಸರು ಬರೆದ್ರೆ ತೋಳ್ ತನಕ ಎಲ್ಲ ಬರೆದ್ಬಿಡ್ಬೇಕಾಗತ್ತೆ. ಅದಕ್ಕೆ ಬರ್ರಿ ಪಿ ಅಂತ ಬರ್ರೆ ಸಾಕು. ಪಿ. ಒಂದು ಕೆಲಸ ಮಾಡು, ನಾನು ಪಿ ಅಂತ ಬರ್ಬಿಡ್ತೀನಿ, ಆಮೇಲೆ ನಿನ್ನ ಮಿಕ್ಕಿದ್ದೆಲ್ಲ ಡಿಸೈನ್ ಮಾಡು. ಆಗತ್ತೆ, ಕುಡೀಲಿ, ಕೋನ್ ಕುಡೀಲಿ. ಆರಾಧನವ್ರೆ, ನಿಮ್ಮ ಕೈ ಕೊಡಿ. ನೋಡಿ ಎಷ್ಟು ಜನ ಹೆಣ್ಮಕ್ಳಿಗೆ ಈ ಅದೃಷ್ಟ ಇರುತ್ತೆ. ಮೆಹಂದಿ ಶಾಸ್ತ್ರದಲ್ಲಿ ಅವ್ರ ಗಂಡನೇ ಮೆಹಂದಿ ಹಾಕೋದು ಅಲ್ಲ. ಚೆನ್ನಾಗಿ ಬಂತಲ್ಲ ಆರಾಧನವ್ರೆ? ಅಂತ ನೀವು ನನ್ನ ಕೈ ಮೇಲೆ ಬರಬೇಡಿ, ತೋಳಿ. ನಾಚ್ಕೋಬೇಡಿ, ತಗೊಳ್ರಿ, ಬರ್ರಿ. ಅತ್ತೆ ಏನು ಅಂದಲ್ಲ, ಬರ್ರಿ ಪ್ಲೀಸ್ ರೀ. ನನಗೂ ಆಸೆ ಇರಲ್ವಾ ನನ್ನ ಹೆಂಡತಿ ಹೆಸರನ್ನ ಹಾಕ್ಸ್ಕೋಬೇಕು ಅಂತ. ಪ್ಲೀಸ್ ಪ್ಲೀಸ್ ರೀ, ಅರ್ರನವ್ರಿ ಅಂತ ಹಾಕ್ಬಿಡಿ, ಎಷ್ಟೇ ಸಾಕು. ನೋಡಿ ಪ್ಲೀಸ್. ಅಯ್ಯೋ ಇಷ್ಟೆಲ್ಲ ಹಚ್ಕೊಬಾರ್ದು ನೀವು, ಮದುವೆ ಆಗೋರು. ಏನಂತ ಬರ್ಬಿಡಿ ಸಾಕು. ಅಯ್ಯೋ ಅಳಿ ಅಂದ್ರೆ ಅಯ್ಯೋ ಹಾಕದೆ ಅಲ್ವಾ? ಪ್ಲೀಸ್ ಪ್ಲೀಸ್ ಅಳಿ ಅಂದ್ರೆ ನೀ ಬನ್ನಿ ಅಳಿ ಅಂದ್ರೆ. ಇರು ಮಾವ, ಏಂತ ಹಾಕಿಸ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಹೇಳಿ ಅಂದ್ರೆ ಬನ್ನಿ ಬನ್ನಿ ಹೇಳಿ ಪ್ಲೀಸ್. ಯಾರನ್ನವ್ರು ಏಂತ ಪ್ಲೀಸ್ ಬನ್ನಿ 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 ಹೇಳಿ ಬನ್ನಿ ಆಗ್ಲಿ ಬನ್ನಿ. ಅಳಿ ಅಂದ್ರೆ ಹೆಂಗಸರು ವಿಚಾರ ನಮ್ಗೆ ಯಾಕೆ? ಬೇಕಾದ್ರೆ ಬನ್ನಿ ನಾವೇ ಸಿಟ್ಟಿಂಗ್ ಹಾಕುವ. ಶೇರಿಂಗ್ ಇಲ್ಲಪ್ಪ, ನಾನೇ ತರ್ತೀನಿ. ಬ್ಯಾಚುಲರ್ ಪಾರ್ಟಿ ಮಾಡೋಣ. ಮಾಡೋಣ ಮಾಡೋಣ ಮಾಡೋಣ, ಬಾ ಬಾ. ಯಾಕೆ ಯಾಕೆ ಇದನ್ನೆಲ್ಲ ಸಹಿಸ್ಕೋಬೇಕು ನೀನು? ಯಾಕೆ ಹೇಳಿ ಅಂದ್ರೆ ಯಾಕೆ ಹೇಳಿ ಅಂದ್ರೆ ಯಾಕೆ ಸೈಡ್ಗೆ ಇಡ್ತಾ ಇದ್ದೀರಾ? ಬಾವ, ನಾವು ಯಾವ ಬ್ರ್ಯಾಂಡ್ ಕುಡಿತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಬಾರ್ದು. ಬೈ ಸರ್ ತೋಳಿ. ಯಾವ ಇವೆಲ್ಲ ಚಿಕ್ಕ ಮಗಳ ಥರ ಚಿಪ್ಸ್ ತಂದ್ಕೊಂಡು ಅಸಹ್ಯ. ರಾಜಲಕ್ಷ್ಮಿ ನಿಂತಿದೆಯಲ್ಲ, ಕೂತ್ಕೋ, ನಮ್ಮ ಜೊತೆ ಕಂಪ್ನಿ ಕೊಡು. ರಾಜಲಕ್ಷ್ಮಿ, ನಮ್ಮ ಅಳಿಯಂದ್ರು ಕುಡಿತಾ ಇರ್ಬೇಕಾದ್ರೆ ಮಾತಾಡ್ತಾರೆ, ಅದನ್ನ ಕೇಳಕ್ಕೆ ಕಿವಿ ಇಂಪು. ಅಳಿಯಂದ್ರೆ ಸಂಕೋಚ ಪಡ್ತಾ ಇದ್ರೆ ನೀವೊಂದ್ಸರಿ ಕರೀರಿ. ನೋ ಮಾವ, ನೋ. ಅವನ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಕೂರಿಸ್ಕೊಳ್ಳಲ್ಲ. ಅವನು ನಾರ್ಮಲ್ ಆಗಿದ್ದಾಗಲೇ ಏನೇನೋ ಮಾಡ್ಬಿಡ್ತಾನೆ. ಇನ್ನು ಎಣ್ಣೆ ಹಾಕಿದ್ಮೇಲೆ ಕೇಳಂಗೇ ಇಲ್ಲ. ಹಲೋ, ನಾನು ಕುಡಿಯೋ ಅಭ್ಯಾಸ ಇಲ್ಲ. ರಾಜಲಕ್ಷ್ಮಿ ಏನ್ ಹಿಂಗಂದ್ಬಿಟ್ಟೆ? ಗಂಡಸರು ಮರ್ಯಾದಿನ ತೆಗೆದ್ಬಿಟ್ಟಲ್ಲ ನೀನು.
ಓಲಿ ಬಿಡಿ ಬಾವ, ಕುಡಿದಿರೋರನ್ನ ಬಲವಂತ ಮಾಡಬಾರ್ದು. ಅದಾಗೆ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ. ತಗೊಳ್ಳಿ. ಬಾವ, ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಇದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್. ಅದಕ್ಕೇನಂತೇಳಿ ಅಂದ್ರೆ ಮಾಡ್ಸಣ. ರಾಜಲಕ್ಷ್ಮಿ, ಏನ್ ನಾನ್ ಮಾಡ್ಬೇಕಾ? ಅಯ್ಯೋ ನೀನ್ ಮಾಡ್ಬೇಡಪ್ಪ, ಹೋಗಿ ನನ್ನ ಹೆಂಡತಿ ಮಗಳಿಗೆ ಹೇಳು, ಬಜ್ಜಿ ಸಖತ್ತಾಗಿ ಮಾಡ್ತಾಳೆ. ನಾನು ಹೇಳ್ದೆ ಅಂತ ನಾನ್ ಬೇಡ ಬಿಡು, ನನ್ನ ಅಳಿಯಂದ್ರಿಗೆ ಬೇಕು ಅಂತ ಹೇಳಿ ಮಾಡಿಸು. ಓ, ನಾನು ಹೇಳ್ದೆ ಬೇಕೇ ಬೇಕು ಅಂತ ತಗೊಂಬ. ಅಳಿಯಂದ್ರೆ ನೋಡಿ ಸಾಕ, ಕಮ್ಮಿ ಆಯ್ತಮ್ಮವ. ಹಾಂ ಆರಾಧನವ್ರೆ, ಪುರುಷೋತ್ತಮರ್ಗೆ ಬಜ್ಜಿ ಬೇಕಂತೆ, ಅದು ನೀವೇ ಮಾಡ್ಕೊಡ್ಬೇಕಂತೆ. ಏನಪ್ಪ ನೀನ್ ಹೇಳ್ತಿರೋದು? ಗಂಡಸ್ರೆಲ್ಲ ಅಲ್ಲಿ ಕುಡಿತಾ ಇದ್ರೆ ಮದ್ವೆ ಹುಡುಗಿ ಬಜ್ಜಿ ಮಾಡ್ಕೊಂಡು ತಂದ್ಕೊಡ್ಬೇಕಾ? ಓಕೆ ಸರಿ, ನಾನು ಅವ್ರಿಗೆ ಹೇಳ್ತೀನಿ. ಶಿವ ಪರಮಾತ್ಮ. ಬಜ್ಜಿಯಲ್ಲಿ ಅದು ಅವ್ರ ಕೈಗೆ ಗೋರಂಟಿ ಹಾಕ್ತಿದಾರಲ್ಲ. ಹಾಕಿದ್ರೆ ಅಲ್ಲ ಆಡ್ಕೊಡಲ್ಲ ಅಂದ. ಅಲ್ಲ ಮಹೇಶರ್, ಅದು ಅವಳ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಮಹೇಶರ್, 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 ಬಜ್ಜಿ ಹಾಕಲ್ಲ ಅಂದ್ಯಾ? ಅಲ್ಲ ರೀ, ಅವಳು ಮೆಹಂದಿ ಹಾಕಿಸ್ಕೊತಾ ಇದ್ದಾಳೆ. ಹಾಕಿಸ್ಕೊಂಡ್ರೇನು? ಇನ್ನೊಂದು ಕೈ ಖಾಲಿ ಇದೆಯಲ್ಲ. ನೀನ್ ಕುತ್ಕೋ, ನಾನು ಮಾಡ್ಕೊಡ್ತೀನಿ. ಬೇಡ, ಅವನ ಹೆಂಡತಿ ಆಗೋಳು. ನಾಳೆ ದಿನ ಅವನ ಕಷ್ಟ ಏನು ಇಷ್ಟೇನು ಅಂತ ಇವತ್ತು ತಿಳ್ಕೋಬೇಕು. ಹೋಗಿ ಮಾಡ್ಕೊಡು.